ತಲೆ ಸ್ನಾನ ಮಾಡಬಾರ್ದು ಅಂತೇಳಿ ನಾನು ಕಂಪಲ್ಸರಿ. ನಮಸ್ತೆ, ನಾನಿವತ್ತು ಮಂಗಳವಾರದ ವ್ಲಾಗನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಿಗ್ಗೆ 5:45ಗೆ ಎದ್ದಿದ್ದೆ. ಒಂದು 10 ನಿಮಿಷ ಹೊರಗಡೆ ಹಾಕಿ ಕೂತ್ಕೊಂಡು ಆ ನಂತರ ಫ್ರೆಶ್ ಅಪ್ ಆಗಿ ಒಂದು ಕಷಾಯದ ರೀತಿ ಮಾಡ್ಕೊಂಡು ಕುಡಿತೀನಿ. ಅದನ್ನು ಕುಡಿದ್ಬಿಟ್ಟು ಈಗ ಮೊದಲು ಚಪಾತಿ ಮಾಡೋಣ ಅಂಥೇಳಿ ಅಂದ್ಕೊಂಡಿದ್ದೀನಿ. ಚಪಾತಿ ಮತ್ತು ಕ್ಯಾಪ್ಸಿಕಮ್ ಪಲ್ಯ. ಅದನ್ನು ಮಾಡಲಿಕ್ಕೆ ಮೊದಲು ನಾನು ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ. ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂಥ ಕೆಲಸನೇ ಹಾಲು ಕಾಯಿಸೋ ಅಂಥದ್ದು. ಇಲ್ಲಿ ಮೊದಲು ಹಾಲು ಕಾಯಲಿಕ್ಕೆ ಇಟ್ಟಿದ್ದೀನಿ. ಹಾಲು ಕಾದ್ಮೇಲೆ ಗ್ಯಾಸ್ ಕೂಡ ಆಫ್ ಮಾಡಿಕೊಂಡು ಅದನ್ನು ಸೈಡಿಗೆ ಎತ್ತಿಟ್ರೆ ಒಂದು ಕೆಲಸ ಮುಗೀತು ಅಂತಲೇ ಹೇಳ್ಬೋದು. ಇನ್ನು ಈ ಕಡೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಶೇಂಗಾ, ಕಡಲೆಕಾಯಿ ಬೀಜ ಅಂತ ಇರಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಒಂದು 2 ಟೀ ಸ್ಪೂನಷ್ಟು ಮೊದಲು ಎಣ್ಣೆ ಹಾಕ್ಬಿಟ್ಟು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಆನಂತರ ಒಂದು 4ರಿಂದ 5 ಗೋಡಂಬಿ ಇದಷ್ಟನ್ನು ಹಾಕಿ ಹುರ್ಕೊಳ್ಬೇಕು. ಎಣ್ಣೆನಲ್ಲೇ ಹುರ್ಕೊಳ್ಬೇಕು. ಆನಂತರ ಒಂದು 2-3 ಒಣಮೆಣಸು, ಒಂದು 2-3 ಪೀಸ್ ಆಗೋಷ್ಟು ಒಣ ಕೊಬ್ಬರಿ, ಇಷ್ಟನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಘಮ ಬರೋವರೆಗೂ ಹುರ್ಕೊಳ್ಬೇಕು. ಅದಾದಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 3 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನೀರೇನು ಹಾಕ್ತೇನೆ ಇದನ್ನು ಪೇಸ್ಟ್ ರೀತಿ ರುಬ್ಬಿಟ್ಕೊಳ್ಬೇಕು, ನೈಸಾಗಿ ರುಬ್ಕೊಳ್ಬೇಕು. ಇನ್ನು ಒಂದು 2 ಕ್ಯಾಪ್ಸಿಕಮ್ನ ನಾನಿಲ್ಲಿ ಉದ್ದನ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದನ್ನು ಕೂಡ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಒಂದು ಹಸಿ ವಾಸನೆ ಎಲ್ಲ ಹೋಗಿ ಸ್ವಲ್ಪ ಫ್ರೈ ಆದಂಗೆ ಅನಿಸುತ್ತೆ ನಮಗೆ, ಅಲ್ಲಿವರೆಗೂ ಇದನ್ನು ಹುರ್ಕೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇದನ್ನು ಸೈಡಿಗೆ ಇಟ್ಕೊಳ್ತಾ ಇದ್ದೀನಿ. ಇನ್ನು ಈ ಕಡೆ ಕ್ಯಾಪ್ಸಿಕಮ್ ಪಲ್ಯ ಮಾಡ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಜೀರಿಗೆ, ಒಂದು 2 ಉದ್ದನ ಕಟ್ ಮಾಡ್ಕೊಂಡಿರೋವಂಥ ಈರುಳ್ಳಿ ಇಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗಿ ಒಂದೊಳ್ಳೆ ಕಲರ್ ಬರೋವರೆಗೂ ಅದನ್ನು ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಇನ್ನು ನೋಡಿ, ಈ ರೀತಿಯಾಗಿ ಬಾಡಬೇಕು, ಇದು ಚೆನ್ನಾಗಿ ಬಾಡಬೇಕು. ಆ ನಂತರ ನಾವು ಮೊದಲೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಇದ್ರೊಟ್ಟಿಗೆ ಸೇರಿಸ್ಕೊಳ್ಬೇಕು. ಈ ಒಂದು ಮಸಾಲೆಯನ್ನು ನಾವೇನು ಮಾಡಬೇಕು ಅಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ನಾವು ಹಸಿ ಟೊಮೊಟೊನೇ ಹಾಕಿದ್ದೀವಲ್ವ, ಹಾಗಾಗಿ ಟೊಮೊಟೊದ್ದು ಆ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಅಲ್ಲಿವರೆಗೂ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಸ್ವಲ್ಪ ಮಿಕ್ಸಿ ಜಾರಲ್ಲಿ ಇರುವಂಥದ್ದನ್ನೆಲ್ಲ ಮತ್ತೆ ಹಾಕಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮೇಲ್ಗಡೆ ಎಣ್ಣೆ ತೇಲ್ತಾ ಇದೆ ಅನ್ನೋಂಥ ಸಮಯದಲ್ಲಿ ಇದಕ್ಕೆ ಡ್ರೈ ಮಸಾಲೆಗಳನ್ನು ಹಾಕ್ಕೊಳ್ಬೇಕು. ರೆಡ್ ಚಿಲ್ಲಿ ಪೌಡರು 1.5 ಟೀ ಸ್ಪೂನಷ್ಟು ನಾನಿಲ್ಲಿ ಧನಿಯಾ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಪೌಡ್ರು, ಆನಂತರ 1 ಟೀ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ನಿಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಉಪ್ಪು, ಇದಷ್ಟನ್ನು ಹಾಕ್ಕೊಳ್ಬೇಕು. ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಕೂಡ ಸ್ವಲ್ಪ ಎಣ್ಣೆನಲ್ಲಿ ಹಾಗೆಯೇ ಬಾಡಿಸ್ಕೊಂಡಂಗೆ ಮಾಡ್ಕೊಳ್ಬೇಕು. ಆನಂತರ ಇದಕ್ಕೆ ನೀರನ್ನು ನಿಮಗೆ ನೋಡಿಕೊಂಡು, ತುಂಬ ತೆಳು ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ಗ್ರೇವಿ ಆ ಹದದಲ್ಲಿ ನೀರು ಹಾಕ್ಕೊಳ್ಳಿ. ಅದನ್ನು ಕೂಡ ಚೆನ್ನಾಗಿ ಒಂದು 5 ನಿಮಿಷದವರೆಗೆ ಎಣ್ಣೆ ಮೇಲೆ ಬರೋವರೆಗೂ ಕುದಿಸ್ಕೊಂಡ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಫ್ರೆಶ್ ಕ್ರೀಮ್ ಹಾಕ್ಕೊಳ್ಬೇಕು. ನಾನಿಲ್ಲಿ ಹಾಲಿನ ಕೆನೆ ಇರುತ್ತಲ್ಲ ಅದನ್ನೇ ಚೆನ್ನಾಗಿ ಮಿಕ್ಸಿ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಆ ರೀತಿ ಮಾಡ್ಬೋದು, ಇಲ್ಲ ಫ್ರೆಶ್ ಕ್ರೀಮ್ ಹೊರಗಡೆ ಸಿಗುತ್ತೆ ಅದನ್ನಾದರೂ ಹಾಕ್ಕೊಳ್ಬೋದು. ಆನಂತರ ಹುರಿದಿಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ಮು ಮೇಲ್ಗಡೆ ಸ್ವಲ್ಪ ಕಸೂರಿ ಮೇಥಿ ಹಾಕಿ ಮತ್ತೆ ಒಂದು 5-6 ನಿಮಿಷ ಚೆನ್ನಾಗಿ ಇದನ್ನು ಕುದಿಸ್ಕೊಂಡ್ಬಿಟ್ರೆ ಸಖತ್ ಟೇಸ್ಟಿಯಾಗಿರುವಂಥ ಈ ಒಂದು ಕ್ಯಾಪ್ಸಿಕಮ್ ಗ್ರೇವಿ ಅನ್ನೋಂಥದ್ದು ರೆಡಿ ಆಗುತ್ತೆ. ಚಪಾತಿ, ಪೂರಿ, ದೋಸೆ, ರೊಟ್ಟಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇನ್ನು ಈ ಕಡೆ ನಾನೇನು ಗೋಧಿ ಹಿಟ್ಟನ್ನು ಕಲಸಿಟ್ಟಿದ್ನಲ್ಲ ಅದು ಕೂಡ ಚೆನ್ನಾಗಿ ನೆಂದಿತ್ತು. ನಾನಿಲ್ಲಿ ಚಪಾತಿಗಳನ್ನು ಲಟ್ಟಿಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನನ್ನ ಮಗಳು 7:45ಗೆಲ್ಲ ಹೋಗ್ಬಿಡ್ಬೇಕು, ದೊಡ್ಡವಳು ಭೂಮಿಕಾ. ಹಾಗಾಗಿ ಮೊದಲು ಅವಳಿಗೆ ಚಪಾತಿ ಬಾಕ್ಸಿಗೆಲ್ಲ ಹಾಕ್ಬಿಟ್ಟು ಅವಳಿಗೂ ಕೂಡ ತಿಂಡಿಗೆ ಹಾಕ್ಕೊಡೋಣ ಅಂತೇಳಿ ಚಪಾತಿ ಲಟ್ಟಿಸಿ ಅವಳಿಗೂ ಕೂಡ ಹಾಕ್ಕೊಟ್ಟೆ. ಒಂದೇ ಒಂದು ಚಪಾತಿ ತಿಂತಾಳು ಬೆಳಗ್ಗೆ, ಜಾಸ್ತಿ ಅಷ್ಟೊತ್ತಿಗೆ ಸೇರೋದಿಲ್ಲ ಅಂತೇಳಿ ಜಾಸ್ತಿ ಬೆಳಗ್ಗೆ ಏನು ತಿನ್ನೋದೇ ಇಲ್ಲ. ಮಧ್ಯಾಹ್ನ ಏನು ತಿಂತಾಳೋ ಅದೇನೆ. ಹಾಗಾಗಿ ಒಂದು ಚಪಾತಿ ತಿನ್ಕೊಂಡು ಅವಳು ಕೂಡ ಹೊರಟ್ಲು. ಇನ್ನು ಉಳಿದಿರೋಂಥ ಎಲ್ಲ ಚಪಾತಿಗಳನ್ನು ಲಟ್ಟಿಸಿ ತೆಗೆದಿಡೋ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಮೇಲೇನೆ ಆಯಿತು ಅಂತಲೇ ಹೇಳ್ಬೋದು. ನೋಡ್ಬೋದು ನಮ್ಮ ಅಡುಗೆ ಮನೆ ಪರಿಸ್ಥಿತಿ ಯಾವ ರೀತಿಯಾಗಿ ಆಗಿದೆ ಅಂಥೇಳಿ. ಫುಲ್ಲು ಆ ಕಡೆ ಈ ಕಡೆ ಎಲ್ಲ ಹಿಟ್ಟು ಚೆಲ್ಕೊಂಡು ಎಲ್ಲ ಕಡೆ ಪಾತ್ರೆಗಳನ್ನು ಹರಡ್ಕೊಂಡು ತುಂಬ ಗಲೀಜಾಗಿದೆ ಅಂತಲೇ ಹೇಳ್ಬೋದು. ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ. ಸಣ್ಣವಳು ಅಂದರೆ ಎರಡನೇ ಉಳಿದಾಳಲ್ಲ, ಅವಳು ಸ್ನಾನಕ್ಕೆ ಹೋಗಿದ್ದಾಳೆ. ಅವಳು ಬರೋ ಅಷ್ಟರಲ್ಲಿ ಸ್ವಲ್ಪ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ರೆ ಆನಂತರ ಅವಳಿಗೆ ರೆಡಿ ಮಾಡಲಿಕ್ಕೆ ನನಗೂ ಕೂಡ ಟೈಮ್ ಸಿಗುತ್ತೆ. ಹಾಗಾಗಿ ಮೊದಲು ಏನಿತ್ತು ವಾಶ್ ಮಾಡೋವಂಥ ಪಾತ್ರೆಗಳು ಅದನ್ನೆಲ್ಲ ಮೊದಲು ಸಿಂಕಿಗೆ ಹಾಕ್ಬಿಟ್ಟು ಆನಂತರ ಏನು ಗ್ಯಾಸ್ ಕಟ್ಟೆ ಇತ್ತಲ್ಲ ಅದನ್ನೆಲ್ಲ ನೀಟಾಗಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಅಡುಗೆ ಮನೆ ಒಂದು ಕ್ಲೀನ್ ಇದ್ಬಿಡ್ತು ಅಂದರೆ ಬೆಳಗ್ಗೆ ಎಷ್ಟಾದರೂ ಕೆಲಸ ಆರಾಮಾಗಿ ಮಾಡ್ಕೊಳ್ಬೋದು. ಅಡುಗೆ ಮನೆ ಒಂದು ಗಲೀಜಾಯಿತು ಅಂದರೆ ಯಾವ ಕೆಲಸನೂ ಆಗೋದೇ ಇಲ್ಲ ಅಂತಲೇ ಹೇಳ್ಬೋದು. ಹಾಗಾಗಿ
ನಾವ್ ಎಲ್ಲಿ ಏನ್ ಕ್ಲೀನ್ ಮಾಡಿದ್ರು ಕೂಡ ಮನೆಯೆಲ್ಲ ಮತ್ತೆ ಒಂಥರ ಗಲೀಜಾದಂಗೆನೆ ಕಾಣಿಸ್ತಾ ಇರತ್ತೆ. ಹಾಗಾಗಿ ಮೊದ್ಲು ಅಡಿಗೆ ಮನೆ, ಸ್ಟೌವು, ಕಟ್ಟೆ, ಸಿಂಕು ಎಲ್ಲಾನು ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಇಡೀ ಮನೆ ಕ್ಲೀನ್ ಆಗಿರತ್ತೆ. ಇಡೀ ಮನೆ ಒಂಥರ ಫ್ರೆಶ್ ಆಗಿ ಅನ್ಸತ್ತೆ ಅಂತಾನೆ ಹೇಳ್ಬೋದು. ಅದ್ರಲ್ಲೂ ಬೆಳಗ್ಗೆನೆ ಈ ರೀತಿ ಕ್ಲೀನ್ ಇದ್ಬಿಡ್ತು ಅಂದ್ರೆ ತುಂಬಾ ಸಮಾಧಾನ. ಅದ್ರಲ್ಲೂ ಈ ಒಂದು ಹೌಸ್ ವೈಫು ಮನೆಯಲ್ಲಿ ಇರೋಂಥವ್ರಿಗಂತೂ ಈ ಅಡಿಗೆ ಮನೆ ಕೆಲಸ ಮಾಡಿ 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 ಸಾಕಾಗೋಗಿದೆ ಅಂತಾನೆ ಹೇಳ್ಬೋದು. ಇದು ನನಗ ಅನ್ಸೋದು ಅಂತಲ್ಲ, ಎಲ್ರಿಗೂನು ಹೀಗೆ ಅನ್ಸುತ್ತೆ. ಹೌದಲ್ವಾ? ನಿಮಗೂ ಕೂಡ ಹೀಗೆ ಅನ್ಸಿದ್ರೆ ಕಮೆಂಟ್ ಮಾಡಿ. ಯಾಕಂದ್ರೆ ಇಡೀ ದಿನ ಮಕ್ಳಿಗೋಸ್ಕರ ಅಡಿಗೆ ಮಾಡು, ಅಡಿಗೆ ಮನೆಯಲ್ಲೇ ಇರು, ಅಡಿಗೆ ಮನೆ ಕ್ಲೀನ್ ಮಾಡು, ಪಾತ್ರೆ ವಾಶ್ ಮಾಡು, ಗ್ಯಾಸ್ ಎಲ್ಲ ಒರೆಸು, ಕಟ್ಟೆ ಒರೆಸು, ಪಾತ್ರೆ ಜೋಡಿಸು, ಇದೇ ಕೆಲಸ ಇಡೀ ದಿನ ಅಡಿಗೆ ಮನೆಯಲ್ಲೇ ಇರ್ತೀವಿ. ಹಾಗಾಗಿ ಕೆಲವೊಮ್ಮೆ ಇದರಿಂದ ರೆಸ್ಟ್ ಸಿಕ್ಕರೆ ಸಾಕಪ್ಪ ಅನ್ಸಿರುತ್ತೆ. ನಿಮಗೂ ಕೂಡ ಹೀಗೆ ಅನಿಸ್ತಾ ಇದ್ರೆ ಖಂಡಿತ ನನಗೂ ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ಇನ್ನು ಅಡುಗೆ ಮನೆಯೆಲ್ಲ ನೀಟಾಗಿ ನಾನು ಮೊದಲು ಹಸಿ ಬಟ್ಟೆನಲ್ಲಿ ಒರೆಸ್ಕೊಂಡಿದ್ದಾಯಿತು. ಆನಂತರ ಉಳಿದಿರೋಂಥ ಪಾತ್ರೆಗಳೇನಿತ್ತು ಅದನ್ನೆಲ್ಲ ವಾಶ್ ಮಾಡಿ ಇಟ್ಕೊಂಡೆ, ಸಿಂಕೆಲ್ಲ ಕ್ಲೀನ್ ಮಾಡಿಕೊಂಡೆ. ನಮ್ಮ ಅಡುಗೆ ಮನೆ ಕಂಪ್ಲೀಟಾಗಿ ಕ್ಲೀನ್ ಆಯಿತು ಅಂತಲೇ ಹೇಳ್ಬೋದು. ಇನ್ನು ನೀಟಾಗಿ ಗುಡಿಸಿ ಒರೆಸ್ಕೊಂಡ್ಬಿಟ್ರೆ ಮನೆ ಫುಲ್ ಕ್ಲೀನ್ ಆಗುತ್ತೆ. ಹಾಗಾಗಿ ಮೊದಲು ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ನನಗಂತೂ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಯಾಕಂದರೆ ಇಡೀ ಮನೆ ಕ್ಲೀನಾಗಿರಲಿಕ್ಕೆ ಇದು ಒಂದು ಸಿಂಪಲ್ ಆಗಿರೋಂಥ ಒಂದು ಉಪಾಯ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಮೊದಲು ನಾವು ಅಡುಗೆ ಆದ ತಕ್ಷಣ ಕ್ಲೀನ್ ಮಾಡ್ಕೊಂಡ್ಬಿಟ್ರೆ ಆರಾಮಾಗಿ ಇಡೀ ಮನೆ ಕೆಲಸನ ಮಾಡ್ಕೊಳ್ಬೋದು. ಇನ್ನು ಹಾಸಿಗೆ ಕೂಡ ಹಾಗೆ ಮೇಲ್ಮೇಲೆ ಕ್ಲೀನ್ ಮಾಡ್ಕೊಂಡು ಬಂದೆ. ಯಾಕಂದ್ರೆ ಮಕ್ಕಳು ಹಾಗಾಗಿನೇ ಬಂದ್ಬಿಟ್ಟಿರ್ತಾರೆ ಎಲ್ಲನೂ ಬಿಟ್ಬಿಟ್ಟು. ಅದಕ್ಕೆ ಮೊದಲು ಹೋಗಿ ನೀಟಾಗಿ ಬೆಡ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಬೆಡ್ಶೀಟ್ಗಳನ್ನೆಲ್ಲ ನೀಟಾಗಿ ಮಡ್ಚಿಡ್ತಾ ಇದ್ದೀನಿ. ಅಂದರೆ ಈಗ ನಾವು ಮಡ್ಚಿಟ್ರೆ ಇನ್ನು ರಾತ್ರಿ ಸಂಜೆವರೆಗೂ ಇದು ಹಾಗೇನೆ ಇರುತ್ತೆ. ಹಾಗಾಗಿ ಈಗ ಬೆಳಗ್ಗೆ ನಾವು ಏನು ಕೆಲಸ ಮಾಡ್ಕೊಳ್ತೀವೋ ಅದು ಸಂಜೆವರೆಗೂ ಮನೆ ಹಾಗೇನೆ ಇರುತ್ತೆ. ಹಾಗಾಗಿ ನಂತರ ನಾನಿಲ್ಲಿ ಏನು ಹಾಲಲ್ಲಿ ಇತ್ತಲ್ಲ ಆ ಒಂದು ಕಾಟ್ಗೂ ಕೂಡ ನೀಟಾಗಿ ಒಂದು ಬೆಡ್ ಸ್ಪ್ರೆಡನ್ನು ಹಾಸಿಬಿಟ್ಟು ಅದನ್ನು ಕೂಡ ನೀಟಾಗಿ ಕ್ಲೀನ್ ಮಾಡಿಕೊಂಡು ಆನಂತರ ಎಲ್ಲ ನೀಟಾಗಿ ಮನೆಯೆಲ್ಲ ಗುಡಿಸ್ಕೊಳ್ಳೋಣ ಅಂಥೇಳಿ ಅಂದ್ಕೊಂಡೆ. ಇನ್ನು ಅದು ಆಗ್ತಿದ್ದಂಗೆ ನನ್ನ ಮಗಳು ರೆಡಿ ಆಗ್ತಾ ಇದ್ಲು. ಅಷ್ಟರಲ್ಲೇ ಸ್ವಲ್ಪ ನೀಟಾಗೆಲ್ಲ ಗೂಡಿಸ್ಕೊಂಡ್ಬಿಡೋಣ ಅಂತೇಳಿ ಮೊದಲು ಎಲ್ಲ ಅಡುಗೆ ಮನೆಯಿಂದ ಹಿಡಿದು ಹಾಲ್ವರೆಗೂ ಎಲ್ಲನೂ ಕ್ಲೀನಾಗಿ ಕಸ ಗುಡಿಸ್ಕೊಂಡೆ. ನಮ್ಗೆ ಏನಾಗುತ್ತೆ ಗೊತ್ತಾ, ಬೆಳಗ್ಗೆ ಮಕ್ಕಳು ಹೋಗೋಷ್ಟರಲ್ಲಿ ಏನು ಕೆಲಸ ಆಗುತ್ತೋ ಅದೇನೆ. ಇಲ್ಲ ಅಂದರೆ ಆಮೇಲೆ ಇದೇ ಇಡೀ ಮನೆ ಕೆಲಸ ಅಥವಾ ಸ್ನಾನ ಮಾಡು, ಪೂಜೆ ಮಾಡು, ಬಟ್ಟೆ ಒಣಗಾಕು, ಇದ್ರಲ್ಲೇ ತುಂಬ ಸಮಯ ಕಳೆಯುತ್ತೆ. ನಮಗೆ ಬೇರೆ ಕೆಲಸ ಮಾಡ್ಕೊಳ್ಳೋದಕ್ಕೇನೆ ಆಗೋದಿಲ್ಲ. ಅದರಲ್ಲೂ ಈಗ ನಾನು ಸಾಂಬಾರು ಏನು ಮಾಡಲಿಲ್ಲ ಬೆಳಗ್ಗೆ. ಹಾಗಾಗಿ ಇವತ್ತು ಸ್ವಲ್ಪ ಬೇಗ ಆಯಿತು ನಂದು ಅಂತಲೇ ಹೇಳ್ಬೋದು. ಬರೀ ತಿಂಡಿ ಅಷ್ಟೇ ಮಾಡಿದ್ದಲ್ಲ. ಹಾಗಾಗಿ ಸ್ವಲ್ಪ ಈ ಕೆಲಸ ಎಲ್ಲ ಮಾಡ್ಕೊಳ್ಳೋದಕ್ಕೆ ಬೆಳಗ್ಗೆನೇ ಟೈಮ್ ಸಿಗ್ತಾ ಇದೆ. ಅವಳು ರೆಡಿ ಆಗೋಷ್ಟರಲ್ಲಿ ನಾನು ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ರೆ ಆನಂತರ ಅವಳಿಗೆ ನೀಟಾಗಿ ತಲೆ ಎಲ್ಲ ಬಾಚಿ ಬಾಕ್ಸಿಗೆಲ್ಲ ಹಾಕ್ಕೊಡೋಣ ಅಂಥೇಳಿ ಅಂದ್ಕೊಂಡೆ. ಅದಕ್ಕೋಸ್ಕರ ಮೊದಲು ಮನೆಯೆಲ್ಲ ಗೂಡಿಸ್ಕೊಂಡು ಬಂದೆ. ಆ ನಂತರ ಎಲ್ಲ ನೀಟಾಗಿ ನೆಲ ಕೂಡ ಒರೆಸ್ಕೊಂಡೆ. ಒಳಗಡೆಯಿಂದ ಹಿಡಿದು ಹೊರಗಡೆ ಎಲ್ಲಾನು ಕ್ಲೀನಾಗಿ ಒರೆಸ್ಬಿಟ್ಟು ಹೊಸ್ಲಿಗೆಲ್ಲ ರಂಗೋಲಿ ಹಾಕೋಣ ಅಂತೇಳಿ ಕೂತಿದ್ದೀನಿ. ಅಂದರೆ ನಾನು ಸ್ನಾನಕ್ಕೆ ಹೋಗೋಕ್ಕೆ ಮುಂಚೆನೇ ರಂಗೋಲಿ ಹಾಕ್ಬಿಟ್ಟಿರ್ತೀನಿ. ಕೆಲವೊಮ್ಮೆ ಮಾತ್ರ ಅಂದರೆ ಬೇಗ 7 ಗಂಟೆ 7:30ಗೆಲ್ಲ ಪೂಜೆ ಮಾಡ್ತೀನಲ್ಲ ಅಂಥ ಸಮಯದಲ್ಲಿ ಮಾತ್ರ ಸ್ನಾನ ಮಾಡ್ಕೊಂಡು ಬಂದು ಹಾಕೋದು. ಇಲ್ಲಾಂದರೆ ಮಾಮೂಲಿ ಎಲ್ಲ ಗುಡಿಸಿ ಒರೆಸಿ ಆನಂತರ ರಂಗೋಲಿ ಹಾಕಿ ಆನಂತರನೇ ಸ್ನಾನಕ್ಕೆ ಹೋಗುವಂಥದ್ದು. ಇನ್ನು ತುಳಸಿ ಗಿಡದ ಮುಂದೆನೂ ಕೂಡ ಒಂದು ಹಾಕ್ತಾ ಇರ್ತೀನಿ. ಕೆಲವೊಬ್ರಿಗೆ ತುಂಬ ಇಷ್ಟ ಇರತ್ತೆ ರಂಗೋಲಿಗಳನ್ನು ಹಾಕೋದಕ್ಕೆ. ಅಂಥವರಿಗೆ ಮನೆ ಮುಂದೆ ಜಾಗ ಇರೋದಿಲ್ಲ. ಆವಾಗ ಏನಾಗುತ್ತೆ, ರಂಗೋಲಿ ಬರೋ ಅಂಥದ್ದು ಕೂಡ ಮರ್ತೋಗುತ್ತೆ. ನನಗೂ ಕೂಡ ಈಗ ಹಾಗೆ ಅನಿಸಿದೆ. ಯಾಕಂದರೆ ಮಕ್ಕಳೆಲ್ಲ ತುಳಿತಾ ಇರ್ತಾರೆ ಇಲ್ಲಿ. ತುಂಬ ಚಿಕ್ಕದು ಹಾಕಬೇಕು, ಹಾಕುವಂಥದ್ದೇ ಮರ್ತೋಗಿದೆ ನನಗೆ. ಹಾಗಾಗಿ ಏನು ನೆನಪಿಗೆ ಬರುತ್ತೋ ಅಂಥ ರಂಗೋಲಿಗಳನ್ನು ಹಾಕ್ತಾ ಇರ್ತೀನಿ. ಇದು ಮನೆ ಮುಂದೆ ಗುಡಿಸಿ ಒರೆಸಿ ರಂಗೋಲಿ ಹಾಕೋದು ಒಂದು ಆಯಿತು ಅಂದರೆ ದೊಡ್ಡ ಕೆಲಸ ಆಯಿತು ಅಂತಲೇ ಹೇಳ್ಬೋದು. ಅದನ್ನೊಂದು ಮುಗಿಸ್ಕೊಂಡ್ಬಿಟ್ರೆ ತುಂಬ ಒಂಥರ ಸಮಾಧಾನ ಅನಿಸುತ್ತೆ. ನಂತರ ನನ್ನ ಮಗಳಿಗೆ ತಲೆ ಎಲ್ಲ ಬಾಜ್ಬಿಟ್ಟು ಅವಳಿಗೂ ಕೂಡ ತಿಂಡಿ ಹಾಕೊಟ್ಟೆ. ನಂತರ ಬಾಕ್ಸಿಗೆ ಕೂಡ ನಾನಿಲ್ಲಿ ಚಪಾತಿ ಮತ್ತು ಪಲ್ಯನೇ ಹಾಕಿದ್ದೀನಿ. ನಾನು ಬೆಳಿಗ್ಗೆ ತಿಂಡಿ ಏನು ಮಾಡ್ತೀನೋ ಲಂಚ್ಗೂ ಕೂಡ ಅದನ್ನೇ ತೊಗೊಂಡು ಹೋಗ್ತಾರೆ. ಸಪ್ರೇಟಾಗಿ ಏನು ಮಾಡೋದಿಲ್ಲ. ಒಂದೇ ಸಮನೆ ಗಡಿಬಿಡಿ ಅಂತಲೇ ಹೇಳ್ಬೋದು. ಇಷ್ಟೋ ತನಕನೂ ಕೆಲಸ ಆಯಿತು. ಈಗ ಟೈಮ್ ಬಂದು 9:15 ಆಗಿದೆ. ಇಬ್ಬರು ಕೂಡ ಸ್ಕೂಲಿಗೆ ಹೋಗಾಯಿತು. ಇನ್ನು ಉಳಿದಿರೋವಂಥ ಕೆಲಸಗಳನ್ನು ಮುಗಿಸ್ಕೊಂಡು ನಾನು ಕೂಡ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮಾಡ್ಕೊಂಡು ಇನ್ನು ಇದು ನಿನ್ನೆ ಸಂಜೆ ಮಾಡ್ಕೊಂಡಿರೋವಂಥ ವಿಡಿಯೋ. ನಮ್ಮ ತಮ್ಮ ಬಂದಿದ್ದ, ಹುಷಾರಿಲ್ಲ, ನನಗೆ ಸ್ವಲ್ಪ ಬ್ಲಡ್ ಎಲ್ಲ ಕಡಿಮೆ ಆಗಿದೆ, BP ಎಲ್ಲ ಕಡಿಮೆ ಆಗಿದೆ ಅಂದ ತಕ್ಷಣ ಪ್ರತಿ ಬಾರಿ ಬಂದಾಗೆಲ್ಲ ದಾಳಿಂಬೆ, ಕಿವಿ ಹಣ್ಣು ತರ್ತಾನೆ ಇರ್ತಾನೆ. ಇನ್ನು ನೇರಳೆ ಹಣ್ಣು ಸೀಸನ್ ಇತ್ತಲ್ಲ, ಹಾಗಾಗಿ ಒಂದಷ್ಟು ನೇರಳೆ ಹಣ್ಣು, ಪಪ್ಪಾಯ ಎಲ್ಲನೂ ತೊಗೊಂಡು ಬಂದಿದ್ದ. ಅದನ್ನ ಹಾಗೆ ವಿಡಿಯೋ ಮಾಡ್ಕೊಂಡೆ. ಆನಂತರ ಇದು ಮನೆ ಹತ್ರ ಬಿಟ್ಟಿರೋವಂಥ ಹೂವು. ನಮ್ಮಮ್ಮ ಗಿಡ ಹಾಕೊಂಡಿದ್ದಾರೆ, ತುಂಬ ಚೆನ್ನಾಗಿದ್ದಾವೆ ಅಂತಲೇ ಹೇಳ್ಬೋದು. ಒಂದಷ್ಟು
ಹೂಗಳನ್ನ ದಾಸವಾಳ ಮೊಗ್ಗು ಎಲ್ಲ ತಂದಿದ್ದ. ಇನ್ನು ಅವರು ಧರ್ಮಸ್ಥಳಕ್ಕೆ ಹೋಗಿದ್ರಂತೆ, ಅಲ್ಲಿಂದ ಒಂದಷ್ಟು ಪ್ರಸಾದ ಕೂಡ ತಗೊಂಡ್ ಬಂದಿದ್ದ. ಹಾಗೆ ಬರ್ತಾ ಇನ್ನು ದಾಸವಾಳದ ಮಗ್ಗೇನಿದೆ ಅದನ್ನ ನಾನು ಒಂದು ಬೌಲಲ್ಲಿ ನೀರು ಹಾಕಿಟ್ಟಿದ್ದೀನಿ. ಇದು ಬೆಳಗಾಗೋಷ್ಟರಲ್ಲಿ ತುಂಬಾ ಚೆನ್ನಾಗಿ ಅರಳ್ಕೊಳ್ಳುತ್ತೆ, ಹಾಗಾಗಿ ನೀರಲ್ಲಿ ಇಟ್ಟಿದ್ದೀನಿ. ನೋಡಿ ಇಲ್ಲಿ ಬೆಳಗ್ಗೆ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿ ಅರಳಿದೆ ಅಂತಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಫ್ರೆಶ್ ಆಗಿರುವಂತ ಹೂವು ಅಂತಾನೆ ಹೇಳ್ಬೋದು. ಇನ್ನು ನಾನು ಏನಿತ್ತು ಮಲ್ಲೆ ಹೂವು ಅದನ್ನೆಲ್ಲ ಕೂಡ ಸಂಜೆನೆ ಕಟ್ಟಿಟ್ಕೊಂಡಿದ್ದೆ, ದೇವ್ರಿಗೆ ಹಾಕೋಣ ಅಂತೇಳಿ ಎಲ್ಲಾನು ಕಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ. ಸ್ನಾನ ಮಾಡ್ಕೊಂಡು ಬಂದ್ಮೇಲೆ ಏನು ಹೂವು ಮನೆಯಿಂದ ತಂದಿದ್ದು ಹೂ ಇತ್ತಲ್ಲ ಎಲ್ಲಾನು ಕೂಡ ದೇವರಿಗೆ ಇಟ್ಬಿಟ್ಟು ಸಮಾಧಾನ ನೆಮ್ಮದಿಯಿಂದ ಪೂಜೆ ಮಾಡಿಕೊಡ್ತಾ ಇದ್ದೀನಿ. ಅದರಲ್ಲಿ ಇವತ್ತು ಮಂಗಳವಾರ ಆಗಿರೋದ್ರಿಂದ ನಂಗಂತೂ ತುಂಬಾ ಖುಷಿ ಆಯ್ತು. ಈ ರೀತಿ ಹೂಗಳು ಸಿಕ್ಕಿರೋ ಅಂಥದ್ದು ಎಲ್ಲಾನು ದೇವರಿಗೆ ತುಳಸಿ ಗಿಡಕ್ಕೆ ಹೊರಗಡೆ ಎಲ್ಲಾನು ಇಟ್ಬಿಟ್ಟು ನೆಮ್ಮದಿಯಾಗಿ ಸಮಾಧಾನದ ಪೂಜೆ ಕೂಡ ಮುಗಿಸ್ಕೊಂಡೆ. ನಮಸ್ತೆ. ಈಗಷ್ಟೇ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದೆ, ಪೂಜೆ ಎಲ್ಲ ಆಯಿತು. ಟೈಮ್ ಬಂದು 11:30 ಆಗಿದೆ. ಅದೇ ಅಮ್ಮ ಮನೆಯಿಂದ ಒಂದಷ್ಟು ದಾಸವಾಳ ಹೂವು ಮಲ್ಲೆ ಹೂವು ಎಲ್ಲ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿಕೊಂಡೆ. ತುಂಬ ಖುಷಿ ಅನಿಸ್ತು, ಒಂಥರ ಸಮಾಧಾನ ಅನಿಸ್ತು ಅಂತಲೇ ಹೇಳ್ಬೋದು. ಅಂದರೆ ತುಂಬ ಶ್ರೇಷ್ಠ ಈ ರೀತಿ ದಾಸವಾಳ ಹೂವೆಲ್ಲ ಇಡೋವಂಥದ್ದು ತುಂಬ ಶ್ರೇಷ್ಠ, ದೇವ್ರಿಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ ಹೇಳ್ತಾರೆ. ಈ ಶಾಮಂತಿಗೆ ಹೂವುಗಳಿಗಿಂತ ಇದನ್ನಿಟ್ರೆ ದೇವರು ಲಕ್ಷಣವಾಗಿ ಕಾಣುತ್ತೆ ಅಂತ ಹೇಳಿ ನನಗನ್ಸುತ್ತೆ. ನನಗೆ ತುಂಬ ಇಷ್ಟ. ನಾನು ಊರಿಗೆ ಹೋದಾಗೆಲ್ಲ ಒಂದಷ್ಟು ಮಗ್ಗುಗಳನ್ನು ಕಿತ್ಕೊಂಡು ಬರ್ತಾನೆ ಇರ್ತೀನಿ. ಇವತ್ತಿನ ಪೂಜೆಯನ್ನು ಸಮಾಧಾನ ನೆಮ್ಮದಿಯಾಗಿ ಮುಗಿಸ್ಕೊಂಡಿದ್ದಾಯ್ತು ಅಂತಲೇ ಹೇಳ್ಬೋದು. ತಿಂಡಿ ಕೂಡ ತಿಂದಿಲ್ಲ, ಟೈಮ್ ಆಯಿತು. ತಿಂಡಿ ತಿನ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿದೆ, ಹೋಗಿ ಬಂದು ನಂತರ ಅಡುಗೆ ಕೂಡ ಮಾಡಬೇಕು. ಜೊತೆಗೆ ಒಂದಷ್ಟು ಮನೆ ಕೆಲಸ ಇದೆ, ಅದನ್ನು ಕೂಡ ಮುಗಿಸ್ಕೊಡ್ಬೇಕು. ಇನ್ನು ಇವತ್ತು ಮಂಗಳವಾರ ಆಗಿರೋದ್ರಿಂದ ತಲೆ ಸ್ನಾನ ಕೂಡ ಮಾಡ್ಕೊಂಡಿದ್ದೆ. ಕೆಲವೊಬ್ರು ಹೇಳ್ತಾರೆ ಮಂಗಳವಾರ ತಲೆ ಸ್ನಾನ ಮಾಡಬಾರ್ದು ಅಂತೇಳಿ. ನಾನು ಕಂಪಲ್ಸರಿ ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ ತಲೆ ಸ್ನಾನ ಮಾಡ್ತೀನಿ. ಅದು ಒಂಥರ ಅಭ್ಯಾಸ ಆಗೋಗಿದೆ. ವಾರದಲ್ಲಿ ಈ 3 ದಿನಗಳಲ್ಲಿ ಬಿಡದೇನೆ ತಲೆ ಸ್ನಾನ ಮಾಡೋವಂಥದ್ದು. ಇನ್ನು ಭಾನುವಾರ ನಾನ್ ವೆಜ್ ಎಲ್ಲ ಮಾಡಿದ್ರೆ ಮತ್ತೆ ಮಂಡೇ ಕೂಡ ನಾನು ತಲೆ ಸ್ನಾನ ಮಾಡ್ತೀನಿ. ಯಾಕಂದರೆ ಹಾಗೆ ದೇವ್ರ ಪೂಜೆ ಮಾಡೋದಕ್ಕೆ ಆಗೋದಿಲ್ಲಲ್ಲ, ಹಾಗಾಗಿ ಒಂಥರ ಕಂಪಲ್ಸರಿ ಆಗೋಗಿದೆ, ರೂಢಿ ಆಗೋಗಿದೆ. ವಾರದಲ್ಲಿ 3-4 ಬಾರಿ ತಲೆ ಸ್ನಾನ ಮಾಡೋ ಅಂಥದ್ದು. ಹಾಗಾಗಿ ಹೇರ್ ಫಾಲ್ ಕೂಡ ತುಂಬಾ ಜಾಸ್ತಿ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ಈಗ ಸ್ವಲ್ಪ ತಿಂಡಿ ಎಲ್ಲ ತಿನ್ಕೊಂಡು ಹೊರಗಡೆ ಹೋಗ್ಲಿಕ್ಕಿದೆ, ಅದನ್ನ ಕೆಲಸ ಮುಗಿಸ್ಕೊಂಡು ಬಂದು ನೋಡೋಣ. ಸಾಧ್ಯ ಆದರೆ ನೆಕ್ಸ್ಟ್ ವ್ಲಾಗಲ್ಲಿ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀವಿ. ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ, ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.